ನ್ಯೂಸ್ ಫಸ್ಟ್ ಆಯೋಜಿಸಿರುವ ಕರ್ನಾಟಕದ ಅತಿ ದೊಡ್ಡ ಎಲೆಕ್ಟ್ರಿಕ್ ವಾಹನಗಳ ಎಕ್ಸ್ಪೋ ಇವತ್ತಿನಿಂದ 3 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ನಡೀತಾ ಇದೆ. ಎಲೆಕ್ಟ್ರಿಕ್ ವಾಹನಗಳ ಎಕ್ಸ್ಪೋವನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಉದ್ಘಾಟಿಸಲಿದ್ದಾರೆ. ಎಲೆಕ್ಟ್ರಿಕ್ ವಾಹನಗಳ ಎಕ್ಸ್ಪೋನಲ್ಲಿ ನ್ಯೂಸ್ ಫಸ್ಟ್ ಚಾನೆಲ್ ಎಂಡಿ, ಸಿಇಒ ಎಸ್ ರವಿಕುಮಾರ್, ಎಡಿಟರ್ ಇನ್ ಚೀಫ್ ಮಾರುತಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಈ ಎಕ್ಸ್ಪೋನಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್, ಬೈಕ್, ಆಟೋ, ಕಾರುಗಳಿಂದ ಹಿಡಿದು ಬಸ್, ಟ್ರಕ್, ಟ್ರ್ಯಾಕ್ಟರ್ಗಳವರೆಗೆ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಲಭ್ಯ ಇದೆ. ಪ್ರತಿಷ್ಠಿತ ಇವಿ ಬ್ರ್ಯಾಂಡ್ಗಳಾದ ಟಾಟಾ ಇವಿ, ಟಾಟಾ ಮೋಟಾರ್ಸ್, ಕಮರ್ಷಿಯಲ್ ವೆಹಿಕಲ್ಗಳು, ಮಹೀಂದ್ರಾ ಎಲೆಕ್ಟ್ರಿಕ್ ಕಾರ್ಗಳು ಹಾಗೂ ಮಹೀಂದ್ರಾ ಲಾಸ್ಟ್ ಮೈಲ್ ಮೊಬಿಲಿಟಿ, ಅಶೋಕ್ ಲೇಲ್ಯಾಂಡ್ ಟ್ರಕ್ಗಳು, ಸ್ವಿಚ್ ಮೊಬಿಲಿಟಿ, ಇಕಾ ಮತ್ತು ವೋಲ್ವೋ ಐಷರ್ ಕಮರ್ಷಿಯಲ್ ವೆಹಿಕಲ್ಗಳು ಭಾಗವಹಿಸಲಿವೆ. ಇನ್ನು ಕಾರುಗಳ ವಿಭಾಗದಲ್ಲಿ ಕಿಯಾ ಎಲೆಕ್ಟ್ರಿಕ್ ಕಾರ್ಗಳು, ಎಂಜಿ ಮೋಟಾರ್ಸ್, ಮರ್ಸಿಡಿಸ್ ಬೆನ್ಸ್ ಸೇರಿದಂತೆ ಅನೇಕ ಬ್ರ್ಯಾಂಡ್ಗಳು ಭಾಗವಹಿಸ್ತಾ ಇವೆ. ಬೈಕ್ಗಳ ವಿಭಾಗದಲ್ಲಿ ಏಥರ್, ಟಿವಿಎಸ್, ವಿಡಾ ಹೀರೋ, ಅಲ್ಟ್ರಾವೈಲೆಟ್ ಟೂ ವೀಲರ್ಗಳು ಕೂಡ ಭಾಗವಹಿಸ್ತಾ ಇರೋದು ಮತ್ತೊಂದು ವಿಶೇಷ. ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿ ಮಾಡಬೇಕು ಅನ್ನುವ ಆಲೋಚನೆಯಲ್ಲಿ ನೀವಿದ್ರೆ, ಹಾಗೆ ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ನಿಮಗೆ ಮಾಹಿತಿಯ ಕೊರತೆ ಇದ್ದಲ್ಲಿ ಎಲ್ಲವೂ ಒಂದೇ ವೇದಿಕೆಯ ಅಡಿಯಲ್ಲಿ ನಿಮಗೆ ಮಾಹಿತಿಯೂ ಸಿಗುತ್ತೆ. ವೆಹಿಕಲ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ ಸಿಗುತ್ತೆ. ನಿಮಗಿರುವ ಅನುಮಾನಗಳಿಗೆ ಪರಿಹಾರಗಳು ಕೂಡ ಅಲ್ಲೇ ಸಿಗುತ್ತೆ. ಜೊತೆಗೆ ನೀವು ಅಲ್ಲೇ ಅದನ್ನು ಟೆಸ್ಟ್ ಡ್ರೈವ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಮತ್ತೊಂದು ವಿಶೇಷ ಅಂದರೆ, ಈ ಎಕ್ಸ್ಪೋನಲ್ಲಿ ಭಾಗವಹಿಸುವ ನೀವು ನಿಮ್ಮ ಹೆಸರನ್ನು ಅಲ್ಲಿ ನೋಂದಣಿ ಮಾಡಿದಂತಹ ಸಂದರ್ಭದಲ್ಲಿ ಲಕ್ಕಿ ಡಿಪ್ನಲ್ಲಿ ನೀವು ಗೆದ್ದರೆ ನಿಮಗೊಂದು ಬೈಕ್ ಗಿಫ್ಟ್ ಕೂಡ ಸಿಗಲಿದೆ. ಕಾರ್ಯಕ್ರಮವನ್ನು ಕೆಲವೇ ಹೊತ್ತಲ್ಲಿ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ವಿಶೇಷ ಅತಿಥಿಗಳಾಗಿ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಕೇಂದ್ರ ಸರ್ಕಾರದ ಅಡಿಷನಲ್ ಸೆಕ್ರೆಟರಿ ಆಗಿರುವಂತಹ ಡಾಕ್ಟರ್ ಹನೀಫ್ ಕುರೇಶಿ IPS ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ TVS ಮೋಟಾರ್ ಕಂಪನಿಯ ಚೇರ್ಮನ್ KN ರಾಧಾಕೃಷ್ಣನ್ ಅವರು, ಹಾಗೆ ಮಹೀಂದ್ರಾ ಲಾಸ್ಟ್ ಮೈಲ್ ಮೊಬಿಲಿಟಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ CEO ಸುಮನ್ ಮಿಶ್ರಾ ಅವರು, ಮತ್ತು ಕೈನೆಟಿಕ್ ಗ್ರೀನ್ನ ಫೌಂಡರ್ ಅಂಡ್ CEO ಸುಲಜ್ಜಾ ಫಿರೋದಿಯಾ ಮೋಟ್ವಾನಿ ಅವರು, ಹಾಗೆ ನ್ಯೂಸ್ ಫಸ್ಟ್ನ MD CEO S ರವಿಕುಮಾರ್, ಎಡಿಟರ್ ಇನ್ ಚೀಫ್ ಮಾರುತಿ ಅವರು ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ. ಒಂದೇ ಸೂರಿನ ಅಡಿಯಲ್ಲಿ ನಿಮಗೆ ಇರುವ ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ನಿಮಗಿರುವ ಎಲ್ಲ ಅನುಮಾನಗಳಿಗೂ ಅಲ್ಲಿ ಪರಿಹಾರ ಸಿಗತ್ತೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ಸಂಪೂರ್ಣ ಮಾಹಿತಿ ಸಿಗತ್ತೆ ನಿಮಗೆ ಮಾಹಿತಿಯ ಕೊರತೆ ಇದ್ದಲ್ಲಿ. ಜೊತೆಗೆ ಟಚ್ ಆ್ಯಂಡ್ ಫೀಲ್ ಮಾಡೋದಕ್ಕೆ ಅವಕಾಶ ಕೂಡ ಇದೆ. ಇದರ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಯಾವ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂತೇಳಿ ನೀವು 10 ಬ್ರ್ಯಾಂಡ್ಗಳನ್ನು 10 ಜಾಗಗಳಲ್ಲಿ ಹೋಗಿ ಹುಡುಕುವ ಅವಶ್ಯಕತೆ ಇರೋದಿಲ್ಲ. ಎಲ್ಲ ರೀತಿಯ ಬ್ರ್ಯಾಂಡ್ಗಳು, ಟಾಪ್ ಬ್ರ್ಯಾಂಡ್ಗಳು ಒಂದೇ ವೇದಿಕೆಯಲ್ಲಿ ಒಂದೇ ಸೂರಿನ ಅಡಿಯಲ್ಲಿ ನಿಮಗೆ ಸಿಗತ್ತೆ. ಎಲ್ಲವನ್ನೂ ನೀವು ಅಲ್ಲೇ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಅಲ್ಲೇ ಟೆಸ್ಟ್ ಡ್ರೈವ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನೀವು ಟೆಸ್ಟ್ ಡ್ರೈವನ್ನು ಮಾಡಿ ನಿಮಗೆ ಯಾವುದು ಸೂಕ್ತ ಅಂತ ಅನಿಸಿದ್ರೆ ಅದನ್ನು ನೀವು ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಒಂದು ಕ್ಲಾರಿಟಿಯೂ ನಿಮಗೆ ಸಿಗತ್ತೆ. ಕರ್ನಾಟಕದ, ಬಹುಶಃ ದಕ್ಷಿಣ ಭಾರತದ ಅತಿ ದೊಡ್ಡ ಮೊಟ್ಟ ಮೊದಲ EV ವಾಹನಗಳ ಎಕ್ಸ್ಪೋ ಇದು. ನ್ಯೂಸ್ ಫಸ್ಟ್ ಆಯೋಜನೆ ಮಾಡ್ತಾ ಇರುವಂತಹ EV ರೆಡಿ ಎಕ್ಸ್ಪೋ ಇವತ್ತಿನಿಂದ 3 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ಕೂಡ ಎಕ್ಸ್ಪೋದಲ್ಲಿ ಭಾಗವಹಿಸಬಹುದು. ನೀವು ಎಲ್ರಿಗೂ ಅಲ್ಲಿ ಪ್ರವೇಶ ಉಚಿತ, ಫ್ರೀ ಎಂಟ್ರಿ ಇರುತ್ತೆ. EV ವೆಹಿಕಲ್ಗಳನ್ನು ನೀವು ಕೊಂಡ್ಕೋಬೇಕು ಅಂತ ಇದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು, ಇದಕ್ಕಿಂತ ಉತ್ತಮವಾದ ಅವಕಾಶ, ಇದಕ್ಕಿಂತ ಉತ್ತಮವಾದ ವೇದಿಕೆ ಸದ್ಯಕ್ಕಂತೂ ಎಲ್ಲೂ ಇಲ್ಲ. ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇರುವಂತಹ ಅತಿ ದೊಡ್ಡ EV ಎಕ್ಸ್ಪೋ ಇದು. ನಮ್ಮ ಪ್ರತಿನಿಧಿ ರಾಹುಲ್ ಜಾಯಿನ್ ಆಗಿದ್ದಾರೆ. ರಾಹುಲ್, ಯಾವ ರೀತಿಯಲ್ಲಿ ಸಿದ್ಧತೆಗಳು ನಡೆದಿದೆ ರಾಹುಲ್ EV ಎಕ್ಸ್ಪೋನಲ್ಲಿ? ರೈಟ್ ನವೀನ್, ಆಕ್ಚುಲಿ ಹೇಳಬೇಕು ಅಂತಂದ್ರೆ ಈಗ ಕ್ಷಣಗಣನೆ ಶುರುವಾಗಿರುವಂತದ್ದು. ಯಾಕೆ ಅಂತಂದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ಸಮಾರಂಭವನ್ನ, ಈ ಒಂದು ಎಕ್ಸ್ಪೋವನ್ನ ಉದ್ಘಾಟನೆ ಮಾಡ್ತಿದ್ದಾರೆ. ಸೊ ಎಲ್ಲರೂ ಕೂಡ ಅವರ ನಿರೀಕ್ಷೆಯಲ್ಲಿದ್ದೀವಿ.
ಸೊ ಅದರ ಜೊತೆಗೆ ನೀವು ನೋಡಬಹುದು ಯಾವ ರೀತಿಯಾಗಿ ಇನಾಗ್ರೇಷನ್ ಆಗೋದಕ್ಕಿಂತ ಮುಂಚೆನೆ ಇಲ್ಲಿ ಜನಸ್ತೋಮ ನಡೆದಿದೆ ಅನ್ನೋದನ್ನ. ಸೊ ಎಲ್ಲರೂ ಕೂಡ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಸೊ ಇನ್ನೇನು ಕ್ಷಣಗಳನ್ನೇ ಈ ಒಂದು ಎಕ್ಸ್ಪೋ ಉದ್ಘಾಟನೆಗೊಳ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಇನಾಗ್ರೇಷನ್ ಆಗೋದಕ್ಕಿಂತ ಮುಂಚೆನೆ ಅನೇಕ ಜನ ಸ್ಟಾಲ್ಗಳಿಗೆ ಖುದ್ದಾಗಿ ಭೇಟಿ ಕೊಟ್ಟು ಯಾವ ರೀತಿಯಾದಂತಹ ಒಂದು ಮಾಹಿತಿಯನ್ನ ಪಡ್ಕೊಳ್ಬೇಕು ಆ ಮಾಹಿತಿಯನ್ನ ಅವ್ರು ಪಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಈಗ ನೋಡ್ತಿರುವಂತಹ ವೀಕ್ಷಕರಿಗೆ ಹೇಳೋದೇನು ಅಂತಂದ್ರೆ 3 ದಿನಗಳ ಕಾಲ ಈ ಎಕ್ಸ್ಪೋ ಇರುತ್ತೆ. 21 ಅಂದ್ರೆ ಇವತ್ತು, 22 ಹಾಗೂ 23 3 ದಿನಗಳ ಕಾಲ ಈ ಒಂದು ಎಕ್ಸ್ಪೋ ಇರೋದ್ರಿಂದ ನಿಮ್ಮ ನೆಚ್ಚಿನ ಇವಿ ವೆಹಿಕಲ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮಗೆ ಇದೊಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಸೊ ಈಗ ನೀವು ನೋಡ್ತಾ ಇದ್ದೀರಿ ನಮ್ಮ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಆಗಿರುವಂತಹ ಟಾಟಾ ಅವರ ಒಂದು ಸ್ಟಾಲ್ ಇದು. ಸೊ ಟಾಟಾ ರಿವೀಲ್ ಮಾಡಿರುವಂತಹ ಇವಿ ಸೆಗ್ಮೆಂಟ್ ನ ವೆಹಿಕಲ್ ಅದು curve.ev, harrier.ev. ಸೊ ಅದರ ಜೊತೆಗೆ ನಿಮಗೆ ಗೂಡ್ಸ್ ಕ್ಯಾರೇಜ್ ವೆಹಿಕಲ್ ಗಳಾದಂತಹ ಇಂಟ್ರಾ ಇವಿ ಹಾಗೂ ಇನ್ನೊಂದು ವಿಶೇಷತೆ ಹೇಳಬೇಕು ನವೀನ್, ಈಗ ನಮ್ಮ ಪಕ್ಕದಲ್ಲಿ ಒಂದು ಗಾಡಿ ಕಾಣಿಸ್ತಾ ಇದೆಯಲ್ಲ ಏಸ್ ಪ್ರೋ ಇವಿ. ಸೊ ಇದು ಈ ಒಂದು ಎಕ್ಸ್ಪೋನಲ್ಲಿ ಉದ್ಘಾಟನೆ ಆಗ್ತಿರುವಂತಹ ಒಂದು ವೆಹಿಕಲ್. ಅಂದ್ರೆ ಈ ಒಂದು ಎಕ್ಸ್ಪೋ ನಮ್ಮ ಇವಿ ರೆಡಿ ಎಕ್ಸ್ಪೋನಲ್ಲಿ ಅನಾವರಣ ಆಗ್ತಾ ಇರುವಂತಹ ವೆಹಿಕಲ್ ಇದು. ಸೊ ಇದು ಈ ದಿನದ ಸ್ಪೆಷಾಲಿಟಿ. ಕೇಂದ್ರ ಸಚಿವ ಎಚ್ ಡಿ ಕೆ ಅವರು ಈ ಒಂದು ವಾಹನವನ್ನ ಅನ್ವೀಲ್ ಮಾಡ್ತಾರೆ. ಸೊ ಈ ಒಂದು ಮಾಡೆಲ್ ನಮ್ಮ ಎಕ್ಸ್ಪೋನಲ್ಲಿ ಅನ್ವೀಲ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಅದರ ಜೊತೆಗೆ ಕೇವಲ ಟಾಟಾ ಒಂದೇ ಅಷ್ಟಲ್ಲ, ದೇಶದ ಪ್ರತಿಷ್ಠಿತ ಆಟೋಮೊಬೈಲ್ ಬ್ರ್ಯಾಂಡ್ ಗಳಾದಂತಹ LG ಇರಬಹುದು, PR ಇರಬಹುದು, ಮರ್ಸಿಡಿಸ್ ಬೆಂಜ್ ಇರಬಹುದು, ಅದರ ಜೊತೆಗೆ ನಿಮಗೆ TVS ಈ ರೀತಿಯಾಗಿ ಅನೇಕ ಬ್ರ್ಯಾಂಡ್ಗಳು ಕಾಣಸಿಗ್ತವೆ. ಹೇಳಬೇಕು ಅಂತಂದ್ರೆ 40ಕ್ಕೂ ಅಧಿಕ ದೇಶ ಹಾಗೂ ವಿದೇಶದ ಪ್ರತಿಷ್ಠಿತ ಬ್ರ್ಯಾಂಡ್ಗಳು ನಮ್ಮ ಇವಿ ರೆಡಿ ಎಕ್ಸ್ಪೋನಲ್ಲಿ ಭಾಗವಹಿಸ್ತಾ ಇದ್ದಾವೆ. ಸೊ ಯಾರ್ಯಾರು ಆ ಒಂದು ಶಿಫ್ಟ್ ಅನ್ನ ನೋಡಬೇಕು ಅಥವಾ ಆ ಶಿಫ್ಟ್ ಅನ್ನ ಪಡಿಬೇಕು ಅಂತ ಇದ್ದೀರಿ, ಇಂಧನದಿಂದ ಅಂದ್ರೆ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಇಂದ ಇವಿಗೆ ಶಿಫ್ಟ್ ಆಗಬೇಕು ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ಇವಿ ರೆಡಿ ನಿಮಗೆ ಖಂಡಿತವಾಗ್ಲೂ ಒಂದು ಅದ್ಭುತವಾದಂತಹ ಅವಕಾಶ, ಒಂದು ಅದ್ಭುತವಾದಂತಹ ಎಕ್ಸ್ಪೋ. ಸೊ ಆಗಲೇ ಅನೇಕ ಜನ ಇನಾಗ್ರೇಷನ್ಗೂ ಮುಂಚೆನೆ ಸ್ವಯಂ ಪ್ರೇರಿತರಾಗಿ ಬಂದು ಸ್ಟಾಲ್ಗಳನ್ನ ವಿಸಿಟ್ ಮಾಡ್ತಾ ಇದ್ದಾರೆ. ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಈ ಒಂದು ಜನಸಂದಣಿ ಇನಾಗ್ರೇಷನ್ಗೂ ಮುಂಚೆನೆ ಇಲ್ಲಿ ಇರುವಂಥದ್ದು ಅಂತ. ಸೊ ನೋಡಿ, ಆ ಸ್ಟಾಲ್ ಮಹೀಂದ್ರ ಅವರ ಸ್ಟಾಲ್. ಸೊ ಇನ್ನೂ ಕೂಡ ಇನಾಗ್ರೇಷನ್ ಆಗಿಲ್ಲ, ಆದ್ರೆ ಅದಕ್ಕೂ ಮುಂಚೆನೆ ಜನ ಬಂದು ಅಲ್ಲಿನ ಗಾಡಿಯ ಸ್ಪೆಸಿಫಿಕೇಶನ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಒಂದು ಫೀಚರ್ಸ್ ಇದೆ ಅಂಡ್ ಯಾವ ರೀತಿಯಾದಂತಹ ಒಂದು ಮೈಲೇಜ್ ಆಗಿರ್ಬೋದು ಅಥವಾ ಯಾವ ರೀತಿಯಾದಂತಹ ಒಂದು ಕಂಫರ್ಟ್ ಆಗಿರ್ಬೋದು ಗಾಡಿಗಳು ಕೊಡುತ್ತೆ ಅನ್ನೋದನ್ನ ಖುದ್ದಾಗಿ ಜನ ಬಂದು ವೀಕ್ಷಣೆ ಮಾಡ್ತಿದ್ದಾರೆ. ಸೊ ನಾವು ನಮ್ಮ ಟ್ಯಾಗ್ಲೈನ್ ಅಲ್ಲಿ ಹೇಳೋ ತರ ಶ್ರೀಮಂತರಿಗೂ ಸೈ, ಮಧ್ಯಮ ವರ್ಗದವರಿಗೂ ಸೈ, ಜೊತೆಗೆ ಬಡವರಿಗೂ ಜೈ. ಸೊ ಈ ಒಂದು ಎಕ್ಸ್ಪೋ ಪ್ರತಿಯೊಬ್ಬರಿಗೂ ಕೂಡ ಓಪನ್ ಆಗಿರುವಂಥದ್ದು, ಒಂದು ಅವಕಾಶವನ್ನ ತೆರೆದುಕೊಡ್ತಾ ಇದೆ. ಅಂಡ್ ನೀವು ನೋಡ್ಬೋದು ಇನಾಗ್ರೇಷನ್ಗೂ ಮುಂಚೆನೆ ಯಾವ ರೀತಿಯಾಗಿ ಜನಸ್ತೋಮ ಉಂಟಾಗಿದೆ ಅಂತ ಹೇಳಿ. ಸೊ ನಿಮಗೆ ಶೋರೂಮ್ಗೆ ಹೋಗಿ ಅಲ್ಲಿರುವಂತಹ ವೆಹಿಕಲ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡಿ ಫೀಚರ್ಸ್ ಅನ್ನ ತಿಳ್ಕೊಳ್ಳೋದು ಬಹುಶಃ ಕಷ್ಟ ಆಗ್ಬಹುದು. ಸೊ ಹೀಗಾಗಿ ಒಂದೇ ಸೂರ್ನಾಡಿಯಲ್ಲಿ 40ಕ್ಕೂ ಅಧಿಕ ದೇಶ ವಿದೇಶದ ಪ್ರತಿಷ್ಠಿತ ಬ್ರ್ಯಾಂಡ್ಗಳು, ಅದರ ಜೊತೆಗೆ 60ಕ್ಕೂ ಅಧಿಕ ಸ್ಟಾಲ್ಗಳಿದ್ದಾವೆ. ಸೊ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ನವೀನ್, ಇಲ್ಲಿ ಬರುವಂತಹ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಇರೋದ್ರ ಜೊತೆಗೆ ಯಾರು ಬಂದು ಇಲ್ಲಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ತಾರೆ, ಅಂದ್ರೆ ಎಂಟ್ರೆನ್ಸ್ ನಲ್ಲಿ ರಿಜಿಸ್ಟ್ರೇಷನ್ ಆಪ್ಷನ್ ಇರುತ್ತೆ. ರಿಜಿಸ್ಟರ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಲಕ್ಕಿ ಡಿಪ್ ನಲ್ಲಿ ಗೆಲ್ಲುವಂತಹ ಒಬ್ಬ ಅದೃಷ್ಟಶಾಲಿ ವಿಜೇತನಿಗೆ ಅಥವಾ ವಿಜೇತರಿಗೆ ಪ್ರತಿದಿನ ಒಂದು ಇವಿ ಬೈಕ್ ಅನ್ನ ಉಚಿತವಾಗಿ ಇವಿ ರೆಡಿ ಕಡೆಯಿಂದ ನಾವು ಕೊಡ್ತಾ ಇರುವಂತದ್ದು. ಸೊ ನ್ಯೂಸ್ ಫಸ್ಟ್ ನ ಇಕೋ ಫ್ರೆಂಡ್ಲಿ ಇನಿಷಿಯೇಟಿವ್ ನ ಭಾಗವಾಗಿ ಆಯೋಜನೆ ಆಗಿರುವಂತಹ ಇವಿ ರೆಡಿ 2026 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವರಾಗಿರುವಂತಹ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಎಕ್ಸ್ಪೋಗೆ ವಿದ್ಯುಕ್ತವಾದಂತಹ ಚಾಲನೆಯನ್ನ ನೀಡಲಿದ್ದಾರೆ. ಸೊ ಈಗ ಕೌಂಟ್ ಡೌನ್ ಶುರುವಾಗಿದೆ. ಇವಿ ರೆಡಿ ನಿಮಗೋಸ್ಕರ ಕಾಯ್ತಾ ಇದೆ. ಇನ್ಯಾಕೆ ವೇಟಿಂಗ್, ಬೇಗ ಬನ್ನಿ, ನಿಮ್ಮ ಇಷ್ಟದ ವೆಹಿಕಲ್ ಅನ್ನ, ಇವಿ ವೆಹಿಕಲ್ ಅನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನವೀನ್, ಥ್ಯಾಂಕ್ ಯು ರಾಹುಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.